ಗಾನೂರು ಸುರೇಶ್, ಶಿಡ್ಲಘಟ್ಟ ತಾಲೂಕು, ಚಿಕ್ಕಬಳ್ಳಾಪುರ ಜಿಲ್ಲೆ. ಇವರು ಸ್ಟಾರ್ಟಿಂಗು ಸಿಕ್ಕಾಪಟ್ಟೆ ವಿಲ್ಟ್ ಪ್ರಾಬ್ಲಮ್ ಇತ್ತು. ಗಿಡ ಒಂದು ಸಾಲಿಗೆ 15ರಿಂದ 20-25 30 ಗಿಡ ಸ್ಟಾರ್ಟಿಂಗಲ್ಲೇ ಇದಾಗಿತ್ತು. ಆಮೇಲೆ 501 503 ರಾಟು ಕೊಟ್ಟಾದಮೇಲೆ ವಾಟರ್ ಸಲ್ಲೇಬಲ್ ಏನು ಕೊಡಬೇಡ್ರಿ ಅಂತ ಹೇಳ್ಬಿಟ್ಟು FC ಹರ್ಬಲ್ ಕಾಂಪೋಸ್ಟು, ಮೈಕ್ರೋರೈಜಾ, ಯೂಮಿಕ್ ರಿಚ್ ಕೊಟ್ಟಿದ್ದಾದಮೇಲೆ ಅದೇ ರೀತಿ ಫಾಲೋಅಪ್ ಮಾಡಿದರು. ಈಗ ನೋಡಿರಿ, ಇದು ಅದೇನು ಒಂದು ಗಿಡ ಹೋಗಿದೆಯೋ ಅದು ಅಲ್ಲಿಗೆ ಕಂಟ್ರೋಲ್ ಆಗಿದೆ, ಮತ್ತು ಸ್ಪ್ರೆಡ್ ಆಗಿಲ್ಲ. ಸುಮಾರು ಒಂದು ಲೈನ್ಗೆ ಏನಿಲ್ಲ ಅಂದರೆ 10-15 ಗಿಡ ಹೋಗ್ತಾಯಿತ್ತು. ಮತ್ತು ಯಾವುದೇ ವಾಟರ್ ಸೆಲೆಬಲ್ ಇವ್ರು ಕೊಟ್ಟಿಲ್ಲ. ಇವಾಗ ಇಲ್ಲಿ ಅಬ್ಸರ್ವ್ ಮಾಡಿರಿ, ಈಗ ಇದರಲ್ಲಿ ಇದೆ. ಬಟ್ ಏನಂದರೆ ನಾವು ಜಾಸ್ತಿ ವಾಟರ್ ಸೆಲೆಬಲ್ ಜಾಸ್ತಿ ಕೊಟ್ಟಾಗ ಅಲ್ಲಿ ನ್ಯೂಟ್ರಿಯೆಂಟ್ಸು ಇನ್ಬ್ಯಾಲೆನ್ಸ್ ಆಗಿ ಮತ್ತು ವೆದರ್ ಪ್ರಾಬ್ಲಮ್ಮಿಂದ ವಿಲ್ಟ್ ಸಮಸ್ಯೆ ಜಾಸ್ತಿ ಫಾಸ್ಟಾಗಿ ಇದಾಗುತ್ತೆ. ಇದಕ್ಕೆ ಒಂದು 3 ರಾಟ್ ಸ್ಪೆಷಲ್ 5 ಲೀಟ್ರ್ ಕ್ಯಾನುಗಳು, ಒಂದು ಹರ್ಬಲ್ ಕಾಂಪೋಸ್ಟು 20 ಲೀಟ್ರ್, ಕಟ್ ವೆಜ್ಜು, ಯೂಮಿಕ್ ರಿಚ್, ಮೈಕ್ರೋರೈಜಾ, 501 503 ಇಷ್ಟು ಪ್ರಾಡಕ್ಟ್ ಯೂಸ್ ಮಾಡಿದ್ದಾರೆ. ಯಾವುದೇ ರೀತಿ ಫರ್ಟಿಲೈಸರ್ ಕೊಟ್ಟಿಲ್ಲ. ಮೇಂಟೆನೆನ್ಸು ಕರೆಕ್ಟಾಗಿ ರಾಟನ್ನು ಬಳಸ್ಕೊಂಡು ಒಂದು ವಾಟ್ರನ್ನ ಮೇಂಟೈನ್ ಮಾಡ್ಕೊಂಡು ಇದು ಮಾಡಿದ್ರೆ ನಿಮಗೆ ವಿಲ್ಟ್ ಕಂಟ್ರೋಲ್ ಮಾಡ್ಕೊಬೋದು. ಅದು ಬಿಟ್ಟರೆ ಬೇರೆ ಆಪ್ಷನ್ಸು ತುಂಬ ಕಷ್ಟ. ಟ್ರೈಕೋಡರ್ಮಾ ಸೂಡೋಮೋನಾಸ್ ಜೊತೆಯಲ್ಲಿ ರಾಟ್ ಕೊಟ್ಟರು ಇನ್ನೂ ಉತ್ತಮವಾಗಿ ನಿಮ್ಗೆ ಇದಾಗುತ್ತೆ. ಬಟ್ ಈ ತೋಟ 2 ತಿಂಗಳಿಗೆ ರೀಚ್ ಆಗಿದೆ. ಅವತ್ತೇನು ನಾನು ಫಸ್ಟು ಒಂದು ವಿಲ್ಟ್ ಇತ್ತೋ ಅದು ಅಲ್ಲೇ ಉಳ್ಕೊಂಡಿದೆ. ಮತ್ತು ಇನ್ನೊಂದು ಗಿಡಕ್ಕೆ ಸ್ಪ್ರೆಡ್ಡಿಂಗ್ ಆಗಿಲ್ಲ. ಮತ್ತು ಅದರಲ್ಲಿ ಕೂಡ ವಿಲ್ಟ್ ಬಂದಿರೋದ್ರಲ್ಲಿ ಕೂಡ ನೋಡಿರಿ, ಇಲ್ಲಿ ಇದೊಂದು ಮೋಸ್ ಬಂದಿದೆ. ಇದು ಫಾರ್ಮರ್ ಚಾಯ್ಸು ಹರ್ಬಲ್ ಕಾಂಪೋಸ್ಟು ರಾಟ್ ಸ್ಪೆಷಲ್ ರಿಸಲ್ಟ್. ಒಂದು ನಂಬಿಕೆಯಿಂದ ಬಂದು ಪ್ರಾಡಕ್ಟ್ನ ಯೂಸ್ ಮಾಡಿದರೆ ವಿಲ್ಟು ಹತೋಟಿದಲ್ಲಿ ಇಟ್ಕೊಬೋದು. ಇದಕ್ಕೆ ನಾವೇನೋ ಸ್ವಲ್ಪರು COCದಲ್ಲಿ ಬಿಡ್ತೀವಂದರೆ ಇದನ್ನು 100% ನೀವು ಕಂಟ್ರೋಲ್ ಮಾಡ್ಕೊಳಕ್ಕಾಗಲ್ಲ. ಅದರಲ್ಲಿ ಇನ್ನೊಂದೇನೆಂದರೆ ವೆದರ್ ಕೂಡ ತುಂಬ ಟಫ್ ಇದೆ. ಈ ವೆದರ್ ಟಫ್ ಇರೋದ್ರಿಂದ ತುಂಬ ಕಷ್ಟ. ರಾಟನ್ನ ನೀವು ಕಂಟಿನ್ಯೂಸಾಗಿ ರಾಟ್ ಬಳಸ್ಕೊಂಡೋದ್ರೆ ಈ ಒಂದು ವಿಲ್ಟ್ ಸಮಸ್ಯೆನ ಸೆಂಟೆಲ್ಲ ಕ್ರಾಪಲ್ಲಿ ಬಗೆಹರಿಸ್ಕೊಬೋದು. ಅದ್ರ ಜೊತೆಯಲ್ಲಿ ಹರ್ಬಲ್ ಕಾಂಪೋಸ್ಟ್ ಕಟ್ ವೆಜ್ ಕೊಟ್ಕೊಂಡು ಹೋಗ್ಬಿಟ್ರೆ ನಿಮಗಿನ್ನೂ ಒಳ್ಳೆ ಗ್ರೋತು, ಗ್ರೀನಿಶು ಪ್ರತಿಯೊಂದು ಇದಾಗುತ್ತೆ. ನೀವು ವಾಟರ್ ಸೆಲೆಬಲ್ ಜಾಸ್ತಿ ಕೊಟ್ಕೊಂಡೋಗಿ ನೀವು ರಾಟ್ ಕೊಡ್ತೀನಿ ಅಂದರೂ ಕೂಡ ಪ್ರಯೋಜನ ಇಲ್ಲ. ಇದು ಆ ಗಿಡದ್ದು ಮರಿ ಬಂದಿದೆ ನೋಡಿರಿ, ಇಲ್ಲಿಂದ ಒಳಗಡೆಯಿಂದ. ಇದು ಅವತ್ತೇನು ವಿಲ್ಟ್ ಅಂತೇಳಿ ಇದಿತ್ತು ಅದಾಗೇ ಇದೆ, ಬಟ್ ಸ್ಪ್ರೆಡ್ಡಿಂಗ್ ಆಗಿಲ್ಲ. ಯಾವುದೇ ಕಾರಣಕ್ಕೂ ಸ್ಪ್ರೆಡ್ಡಿಂಗ್ ಆಗಿಲ್ಲ. ಫಾರ್ಮರ್ ಚಾಯ್ಸ್ ಪ್ರಾಡಕ್ಟು ಬಳಸ್ರಿ, ಒಳ್ಳೆ ರಿಸಲ್ಟ್ ಇದೆ. ಬಿಲ್ಟ್ಗೆ ನೀವೆಲ್ಲ ಫೈನಲ್ಲಾಗಿ ಎಲ್ಲ ಕಡೆ ಮಾಡ್ಕೊಂಡು ಆದಮೇಲೆ ರಾಟ್ ಹತ್ರ ಬರ್ತಾಯಿದ್ದೀರ, ನಿಮಗೆ ಅದು ಒಂದೇ ಸರಿ ಕಂಟ್ರೋಲ್ ಬರೋಲ್ಲ. ಸ್ವಲ್ಪ ಬಳಸ್ಕೊಬೇಕು ಬೇಗನೆ. ಕೆಮಿಕಲ್ ಫರ್ಟಿಲೈಸರ್ಗಿಂತ ಆರ್ಗ್ಯಾನಿಕ್ ಫರ್ಟಿಲೈಸರು, ರಾಟನ್ನು ನೀವು ಕರೆಕ್ಟಾಗಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ರಿ, ರಿಸಲ್ಟ್ ಅಂತೂ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಕೊಡುತ್ತೆ.